ಬುಕ್ ಮಾಡಿ ಅಷ್ಟೇ. ಈಗಿನ ಬರಲ್ಲ ಅವಸ್ಕತಾರೇನು ಜನಗಳು ಪೊಲೀಸ್ ಇಲಾಖೆಯವರೆಲ್ಲ ಸೇರಿ ಏನಕ್ಕೆ ಹಿಂಗ್ ಮಾಡ್ತಾ ಇದೀವಿ, ನಿಮ್ಗೆ ಒಂದು ಪ್ರಾಣದ ಬೆಲೆ ಗೊತ್ತಾಗ್ಲಿ ಅಂತ. ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು. ಅಲ್ಲಿಂದಾನೆ ಅವ್ರು ಬೇಕಾದ್ರೆ ಇಲ್ಲೇ ಹೆಲ್ಮೆಟ್ ತಗೊಂಡು ಹೋಗ್ಬೋದು, ಬಟ್ ಅವ್ರು ತಗೊಂಡು ಹೋಗಲ್ಲ. ಯಾಕೆಂದ್ರೆ ಹೆಲ್ಮೆಟ್ ಹಾಕೋದ್ರೆ ಅವ್ರಿಗೆ ಒಂದು ಆಕ್ಸಿಡೆಂಟ್ ಅಲ್ಲೇ ಒಂದು ಡೆತ್ ಆಯ್ತು. ಡೆತ್ ಅಂತ ಅದರಿಂದನೇ ಈಗ ಸ್ವಲ್ಪ ಚೆಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೂ ಟ್ರೈನ್ ಕಡೆ ಜಾಗದಲ್ಲಿ ಒಂದು ಹೆಲ್ಮೆಟ್ ತೆಗೆದು ಇಟ್ಕೊಂಡ್ರೆ ನಿಮ್ಗೆ ಏನ್ ತೊಂದರೆ ಇಲ್ಲ. ನೀವು ಹೇಳಿದ್ರೆ ಮಸೀದಿಗೆ ಲೇಟ್ ಆಗ್ತಾ ಇದೆ, ನಮಾಜಿಗೆ ಲೇಟ್ ಆಗ್ತಾ ಇದೆ ಅಂತ ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ನಿಮಗೆ ಇಲ್ಲಿ ನಿಲ್ಲಿಸ್ತಿರ್ಲಿಲ್ಲ ಇವರು. ಚಾಚಾ ಎಲ್ಲರೂ ಸಾಯೋರು, ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲ ಸಾಯ್ಲೇಬೇಕು. ಹೊಸ ಗಾಡಿ ತಗೊಂಡಿದ್ದಾರೆ. ಗಾಡಿ ತಗೊಂಡಿದ್ದು ಈ ಮೂಲಕ CRPF ಸರ್. ಏನ್ ಸರ್ 4 ಜನಕ್ಕೆ ಹೇಳ್ಬೇಕಾದಂತವ್ರು ನೀವೇನೆ ಈ ತರ ಮಾಡೋರು ಹೇಗೆ ಸರ್? ಯಾರು ಹೆಲ್ಮೆಟ್ ಹಾಕತ್ತಾರೆ? ಮಾಡ್ತಾರೆ ಎಲ್ಲರೂ ಹೆಲ್ಮೆಟ್ ಹಾಕ್ತೀರಾ? ಹೇಳಿ ಮತ್ತೆ ಜೋರಾಗಿ, ಯಾಕಡೆ ಜೋರಾಗಿ ಹೇಳಿ. ಎಲ್ಲರೂ ಹೆಲ್ಮೆಟ್ ಹಾಕ್ತೀವಿ, DL ಮಾಡ್ಸ್ಕೊತೀವಿ. ಹೇಳ್ರಿ, ಎಲ್ಲ ಹೆಲ್ಮೆಟ್ ಹಾಕಿ ಡ್ರೈವಿಂಗ್ ಮಾಡ್ತೀವಿ, DL ಮಾಡ್ಸ್ಕೊತೀವಿ, ಕಾರ್ ಹೊಡ್ತೀವಿ, ಸೀಟ್ ಬೆಲ್ಟ್ ಹಾಕ್ತೀವಿ, ರಸ್ತೆ ಸುರಕ್ಷತೆನ ಪಾಲಿಸ್ತೀವಿ ಅಂತ. ಎಲ್ರಿಗೂ ಸಲಾಂ ನಮಸ್ತೆ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೇಫ್ಟಿಯಾಗಿರಿ. ಯಾಕೆಂತ ಹೇಳಿದ್ರೆ ಕೆಲವೊಂದು ಸಲ ನಾನು ಸಮೇತ ಹೇಳ್ಬಿಟ್ಟಿದ್ದೀನಿ. ಬಟ್ ನಾನು ಇದುವರೆಗೂ 2021ರಿಂದ ಇಲ್ಲಿ ತನಕ ಒಂದು ರೀಸೆಂಟ್ ಒಂದು ಲೆಕ್ಕ ಹೇಳ್ತಾ ಇರೋದು, 2021ರಿಂದ ಇಲ್ಲಿ ತನಕ ಆಲ್ ಇಂಡಿಯಾ ರೈಡ್ ಮಾಡಿದ್ದೀನಿ, ಇಲ್ಲಿಂದ ಲದಾಖ್ ರೈಡ್ ಮಾಡಿದ್ದೀನಿ. ಸ್ಕೂಟರಲ್ಲಿ ಇಲ್ಲಿಂದನೇ ಓಡಿಸ್ಕೊಂಡೇ ಹೋಗಿರೋದು, ಎಲ್ಲೂ ಟ್ರೈನಲ್ಲಿ ಹಾಕೊಂಡು ಇದು ಮಾಡ್ಕೊಂಡು ಹೋಗಿಲ್ಲ. ಎಲ್ಲ ಓಡಿಸ್ಕೊಂಡು ಮನೆಯಿಂದ ಸ್ಟಾರ್ಟ್ ಮಾಡಿ ಮನೆಗೆ ಬಂದು ನಿಂತಿರೋಂಥದ್ದು. ಈ 5 ಟ್ರಿಪ್ಪು 2021ರಿಂದ ಇಲ್ಲಿ ತನಕ 5 ಟ್ರಿಪ್ ಮಾಡಿದ್ದೀನಿ. ಒಂದು ಆಲ್ ಇಂಡಿಯಾ, ಲದಾಖ್ ಇದೆಲ್ಲ ಸೇರಿ ಒಂದು 5 ಟ್ರಿಪ್ ಮಾಡಿದ್ದೀನಿ. 5 ಟ್ರಿಪ್ಪಲ್ಲೂ ಎಲ್ಲೂ ₹1 ಒಂದು ಫೈನು ನಾನು ಹಾಕಿಸ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಆ ಸೇಫ್ಟಿಲಿದ್ದೆ, ಆ ಒಂದು ಇದರಲ್ಲಿದ್ದೆ, ಜೊತೆಗೆ ರೂಲ್ಸನ್ನು ಫಾಲೋ ಮಾಡಿದ್ದೆ, ಅಚ್ಚುಕಟ್ಟಾಗಿ ರೂಲ್ಸನ್ನು ಫಾಲೋ ಮಾಡಿದ್ದೆ. ಪಿನ್ ಡ್ರಾಪ್ ಎಲ್ಲೂ ಮಿಸ್ಟೇಕ್ ಮಾಡಿದೆ. ಎಲ್ಲ ಕಡೆನೂ ರೂಲ್ಸು ರೆಗ್ಯುಲೇಷನ್ಸು ನೋಡ್ತಾ, ಒಂದು ರೋಡ್ ಸ್ಪೀಡ್ ಲಿಮಿಟ್ ಆಗಲಿ ಇಲ್ಲ ಒಂದು ಸಿಗ್ನಲ್ಗಳಾಗಲಿ ಇದನ್ನೆಲ್ಲ ನೋಡ್ತಾ ಇದನ್ನೆಲ್ಲ ಒಂದು ಫಾಲೋ ಮಾಡ್ತಾ ಹೋದೆ. ಮತ್ತು ಜೊತೆಗೆ ಹೆಲ್ಮೆಟ್ ಇದೆಲ್ಲ ಕವರ್ ನೀಟಾಗಿ ಇದು ಮಾಡ್ಕೊಂಡಿದ್ದೆ. ಅದರಿಂದ ₹1 ನನಗೆ ಎಲ್ಲೂ ಫೈನ್ ಬಂದಿಲ್ಲ. ಅದಕ್ಕೆ ಹೇಳೋದು ಎಲ್ಲರಿಗೂ ಹೆಲ್ಮೆಟ್ ಹಾಕೊಂಡ್ಬನ್ನಿ ಅಂತ. ಈಗ ನೋಡಿ ಎಲ್ಲರೂ ನಿಲ್ಸಿದ್ದಾರೆ. ಇಲ್ಲಿಗ ಚೆಕಿಂಗ್ ನಡೀತಾ ಇದೆ ಕೋಟೆ ರೋಡಲ್ಲಿ. ಅಲ್ಲಿ ಗಾಡಿ ಹತ್ರ ಪ್ರೋಗ್ರಾಮ್ ಮಾಡ್ತಾರೆ. ಬಾಯಿಲಿ ಗಾಡಿ ಇರ್ಲಿ ಬಾಮ್ಮ, ಇಲ್ಲಿ ಗಾಡಿ ಜೊತೆಗೆ ಯಾಕಪ್ಪ ಹೆಲ್ಮೆಟ್ ಹಾಕಲ್ಲ ನೀವು? ಹಾಕ್ಬೇಕು. ಹಾಕ್ಲಿಲ್ಲ ಅಂತ ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತು, ಸ್ಲಿಪ್ ಆಗಿ ಬಿತ್ತು, ತಲೆಗೆ ಬಿದ್ದಾಗ ಪ್ರಾಣ ಹೋಯ್ತದೆ. ಈ ತರ ಎಲ್ಲ ನಾವು ಸರ್ಕಾರದವರು, ಪೊಲೀಸ್ ಇಲಾಖೆಯವರೆಲ್ಲ ಸೇರಿ ಏನಕ್ಕೆ ಹಿಂಗ್ ಮಾಡ್ತಾ ಇದೀವಿ, ನಿಮ್ಗೆ ಒಂದು ಪ್ರಾಣದ ಬೆಲೆ ಗೊತ್ತಾಗ್ಲಿ ಅಂತ. ಹೆಲ್ಮೆಟ್ ಹಾಕೊಂಡ್ ಬರ್ಬೇಕು. ಎಡಾಕು ಎಂತನ ಬಾ ಟಿವಿ ಬಂತು ಬೈ ಕಡೆಗೆ. ಯಾಕೆ ನೀವು ಹೆಲ್ಮೆಟ್ ಹಾಕ ಬರಲ್ಲ? ಅರ್ಜೆಂಟ್ ಸಾವು ಹೋಯ್ತೀನಿ ಅಂತ ನಾವೇ ಸತ್ ಹೋಗೋದೇನ್ರಿ? ಕಡ್ಡಾಯವಾಗಿ ಹಾಕೋಬೇಕು. ಹಿಂದ್ಗಡೆ ಹಾಕಬೇಕು, ನೀವು ಹಾಕಬೇಕು. ಪ್ರತಿ ಸರಿಗೂ ಹಾಕ್ಬೇಕು. ಈಗ ನಿಮ್ದು ಒಟ್ಟು ಎಷ್ಟು ಕೇಸ್ ಅದೆ ಅಂತ ನೋಡ್ತೀವಿ. ಬರೀ ಒಂದ್ ದಿವಸದ್ದಲ್ಲ ಇದು. ಸೈಡ್ ಹಾಕಿ ಗಾಡಿ ಹಾಕಬೇಕು. ಫಸ್ಟ್ ಬರ್ತಿದಂಗೆ ಇಳಿರಿ, ಕೆಳಗೆ ಇಳಿಯೋದು ಇಲ್ಲ. ಸಾವು ಹೋಯ್ತೀವಿ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಅಲ್ಲಿ ಸಿಕ್ಕಿಲ್ಲ ಜನಕ್ಕೆ. NTP ರೈಡ್ಸ್ ಚೂರು ಒಳಗಡೆ ನಿಲ್ಸಲ್ಲ ತಮ್ಮ. ಯಾವ್ದು ಯಾರ ಹತ್ರ ಇದೆ ಕೀ? ಒಂದು ₹500 ದಂಡ ಕಟ್ಟೋ ಬದಲು ಏನಪ್ಪಾ ಒಂದ್ ಹೆಲ್ಮೆಟ್ ತಗೋಬೋದಲ್ಲ, ಅಲ್ವೇನೋ? ಇದೆಲ್ಲ ನಿಮ್ ಅನುಕೂಲಕ್ಕಲ್ವ ಮಾಡೋದು, ನಿಮ್ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವ್ ಮಾಡೋದ್ರಿ. ಹಿಂಗೆ ಇದು ದಂಡ ಕಟ್ಟದ ಯಾರ ಹತ್ರ ಇದೆಯಪ್ಪಾ? ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು. ನೆಕ್ಸ್ಟ್ ಟೈಮ್ ಬತ್ತು ಅಂದ್ರೆ ನೋಡಪ್ಪ ಆಮೇಲೆ. ಒಬ್ರು
ಯಾಕೆ ಯಜಮಾನ್ರಿ ಆಫ್ ಮಾಡಿ? ಏನ ಆಯ್ತು, ಹೆಲ್ಮೆಟ್ ಹಾಕ ಬರೋದಲ್ವೇನ್ರಿ? ಹಿರಿಯರಿದ್ದೀರಿ, ನಾವು ಇಷ್ಟೊಂದು ಎಲ್ಲ ಎಚ್ಚರಿಕೆ ಅವೇರ್ನೆಸ್ ಎಲ್ಲ ಕೊಟ್ಟರು ನೀವು ಪದೇ ಪದೇ ಹಿಂಗೆ ಬರ್ತೀರಿ. ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು. ಮನೇಲಿ ಇಟ್ಬಿಟ್ಟು ಬರೋದಲ್ಲ, ತಗೊಂಡ್ಬರ್ಬೇಕು. ಹೊರಗಡೆ ಮನೆಯಿಂದ ಈಚೆ ಬರ್ಬೇಕು ಅಂದ್ರೆ ನೀವು ಹೆಲ್ಮೆಟ್ ಹಾಕೊಂಡ್ ಬರ್ಬೇಕು. ಸೈಡ್ಗೆ ಹಾಕಿ ಗಾಡಿ ಹಾಕಿ ಸೈಡ್ಗೆ. ನಿಮ್ಗೆ ಪದೇ ಪದೇ ಹೇಳ್ತಾನೆ ಇರ್ತೀವಿ, ನೀವು ಮುಂದೆ ಹೋಗ್ಬೇಕು. ರೋಡೆಲ್ಲ ಇದೆ. ಅಲ್ಲಿಂದಾನೇ ನಿಲ್ಸ್ಬೋದಾಗಿತ್ತು, ಗುದ್ದೋ ತರನೇ ಬಂದ್ರೆ. ಕಡೆಗೆ ಹಾಕಿ, ಸೈಡ್ಗೆ ಹಾಕಿ. ಕಡೆ ಬನ್ನಿ, ಗಾಡಿ ಕೀ ತಗೊಳ್ಳಿ, ಅವ್ರು ಕಳಿಸಿ ಕಡೆಗೆ. ಇಲ್ಲೇ ಹೆಲ್ಮೆಟ್ ಅಂಗಡಿನೂ ಇಲ್ಲೇ ಇದೆ. ಹೆಲ್ಮೆಟ್ ಆಗಿರ್ತವೆ. ಫೈನ್ ಕಟ್ಟಿದವ್ರು ಬೇಕಾದ್ರೆ ಇಲ್ಲೇ ಹೆಲ್ಮೆಟ್ ತಗೊಂಡ್ ಹೋಗ್ಬೋದು, ಬಟ್ ಅವ್ರು ತಗೊಂಡ್ ಹೋಗಲ್ಲ. ಯಾಕೆಂದ್ರೆ ಹೆಲ್ಮೆಟ್ ಹಾಕೋದ್ರೆ ಅವ್ರಿಗೆ ಒಂದು ಹಿಂಸೆ ಅನ್ಸುತ್ತೆ ತುಂಬಾ. ಸೋಷಿಯಲ್ ಮೀಡಿಯಾ. ಅಮ್ಮ ಹೆಲ್ಮೆಟ್ ಏನ್ ರೇಟಲ್ಲಿ ಸಿಗುತ್ತೆ ಅಮ್ಮ? ಸ್ಟಾರ್ಟಿಂಗು 500 ರೂಪಾಯಿಂದಾನೆ ಸ್ಟಾರ್ಟಿಂಗ್ ಸಿಗ್ತಾ ಇದೆ ನಿಮ್ಗೆ. ಆದ್ರೂ ಹೆಲ್ಮೆಟ್ ಆಗಲ್ಲ, 1000 ರೂಪಾಯಿ ಫೈನ್ ಕಟ್ತಾರೆ, ಹೆಲ್ಮೆಟ್ ತಗೊಳಲ್ಲ 500 ರೂಪಾಯಿ ಕೊಟ್ಟು. ಸೈಡ್ ಬಂದ್ಬಿಡಿ, ಸೈಡ್ ಬನ್ನಿ, ರೋಡಲ್ಲಿ ನಿಂತ್ಕೊಬಿಡಿ ಬನ್ನಿ. ಇದೆಲ್ಲ ಇರೋದು ಬಂದು ನಾವು ಪೊಲೀಸ್ ಹೆಲ್ಮೆಟ್ ಒಂದು ಪ್ರಾಬ್ಲಮ್. ಏನು ಕೆಲಸ ಮಾಡ್ತಾ ಇಲ್ಲಿ ಫೈನ್ ಹಾಕಿಲ್ಲ, ನೀವು ಜನಕ್ಕೆ ಸಮಸ್ಯೆ ಆಗ್ಬಿಟ್ಟದೆ. ಸಿಗ್ನಲ್ ಸಿಕ್ಬಿಡುತ್ತಲ್ವ? ಮೊದ್ಲು ಬರ್ಬೇಕಾದ್ರೆ ಏಟ್ ಬೀಳ್ತಿದ್ವಿ, ಈಗ ಕಟ್ಟಿ ಅನ್ನೋ ಮಟ್ಟಕ್ಕೆ ಬಂದಿವಿ. ಇನ್ನೊಂದ್ಸರಿ ಗರಿಬ್ ಗಾಡಿ ಕಿತ್ಕೊಳ್ಳೋದಷ್ಟೇ. ಒಂದೊಂದು ಗಾಡಿ ಮೇಲೆ ಆಕ್ಸಿಡೆಂಟ್, ಸಿಂಪಲ್ ಒಂದು ಆಕ್ಸಿಡೆಂಟ್ ಆಗಿದ್ದು, ಏನಿಲ್ಲ, ನಾವು ಅನ್ಕೊಳ್ಳೋದು ಹಂಗಂಗೆ ಓಡಾಡೋದು. ಸಿಂಪಲ್ ಒಂದು ಆಕ್ಸಿಡೆಂಟ್ ಅಲ್ಲೇ ಒಂದು ಡೆತ್ ಆಯ್ತು. ಡೆತ್ ಅಂತ ಹೇಳಿದ್ರೆ ಸ್ಪಾಟ್ ಡೆತ್. ಓಪನ್ ಮಾಡ್ತಿದ್ದಂಗೆ ಅದರಿಂದನೇ ಈಗ ಸ್ವಲ್ಪ ಚೆಕಿಂಗ್ ಸ್ಟ್ರಾಂಗ್ ಮಾಡಿದ್ದಾರೆ. ಆದ್ರೂ ಬುದ್ಧಿ ಕಲಿತಾ ಇಲ್ಲ. ಮಾಡಕ್ ಬಂದಿದೆ ಗಾಡಿ. 10,000 ರೂಪಾಯಿ ಫೈನ್ ಕಟ್ತಾ ಇದಾರೆ. ಅಲ್ಲಮ್ಮ, ಎಷ್ಟು ಕಟ್ತಾ ಇದೆಯಾ ಫೈನ್? ವಸೂಲಿ ಮಾಡ್ಬೇಕಲ್ಲ. ಎಷ್ಟು ಕಟ್ತಾ ಇದೆಯಾ ಫೈನ್? ಎಷ್ಟು ಕಟ್ತಾ ಇದೆಯಾ? 500 ರೂಪಾಯಿ. 500 ರೂಪಾಯಿ ಫೈನ್ ಕಟ್ತಾ ಇದೆಯಾ? ಅದೇ 500 ರೂಪಾಯಿ ಒಂದು ಹೆಲ್ಮೆಟ್ ತಗೋಬೋದಲ್ವಾ? ಅರ್ಜೆಂಟ್ ಅದೆಲ್ಲ ಸಬೂಬ್ ಈಗ ಇಲ್ಲ, ಮಿಸ್ಯೂಸ್ ಆಗುತ್ತೆ. ಅದಕ್ಕೆ ಕ್ಲಿಯರ್ ಆದ್ಮೇಲೆ ಮಾಡಕ್ಕಾಯ್ತದೆ. ನೋಡಿ ನನಗೆ ಮೊಬೈಲ್ ನಂಬರ್ 24 82 53 30. ನಿಮಗೆ ಮೆಸೇಜ್ ಬರುತ್ತೆ, ನಾನು ರಿಸೀವ್ ಕೊಡ್ತಾ ಇದ್ದೀನಿ. ಗಾಡಿ ಯಾವುದು? ಎಲ್ಲ ಸ್ಪಾಟ್ ಅಲ್ಲೇ ಫೈನ್ ಬರೆದು ಕೊಡ್ತಾ ಇದಾರೆ. ಯಾಕೆಂತ ಹೇಳಿದ್ರೆ ಈಗ ಈ ರೋಡಲ್ಲಿ ಸುಮಾರು ಡೆತ್ಗಳು ಸುಮಾರು ಆಯ್ತು, ಆಕ್ಸಿಡೆಂಟ್ ಡೆತ್ಗಳು ಸುಮಾರು ಆಯ್ತು. ಅದರಿಂದ ಎಲ್ಲ ಇಲ್ಲ ಚಾಚಾ, ಅದಕ್ಕಲ್ಲ ಆಕ್ಸಿಡೆಂಟ್, ನಿಮ್ದು ಆಕ್ಸಿಡೆಂಟ್ ಅಂತ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈಗ 500 ರೂಪಾಯಿ ಫೈನ್ ಕಟ್ಟೋ ಜಾಗದಲ್ಲಿ ಒಂದು ಹೆಲ್ಮೆಟ್ ತೆಗೆದು ಇಟ್ಕೊಂಡ್ರೆ ನಿಮ್ಗೆ ಏನ್ ತೊಂದ್ರೆ ಇಲ್ಲ. ನೀವು ಹೇಳಿದ್ರೆ ಮಸೀದಿ ಲೇಟ್ ಆಗ್ತಾ ಇದೆ, ನಮಾಜಿಗೆ ಲೇಟ್ ಆಗ್ತಾ ಇದೆ ಅಂತ ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ನಿಮಗೆ ಇಲ್ಲಿ ನಿಲ್ಲಿಸ್ತಿರ್ಲಿಲ್ಲ ಇವರು. ಇಷ್ಟು ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ. ಒಂದು ಹೆಲ್ಮೆಟ್ ಅಷ್ಟೇ ಅವ್ರು ಕೇಳ್ತಾ ಇರೋದು. ನಿಮ್ಮ ಜೀವ ಉಳಿಸಕ್ಕೆ ಅವ್ರು ಹೇಳ್ತಾ ಇದಾರೆ. ಆಲ್ರೆಡಿ 4 ಕೇಸ್ ಇದೆ. ಹೆಲ್ಮೆಟ್ ಕೇಸ್ಗಳು ಆಲ್ರೆಡಿ ಕಲ್ಪತ್ರ ಸರ್ಕಲ್ದು. ನೀವು ಫೈನ್ ಕಟ್ಟಬೇಕು, ಸ್ಟೇಷನ್ ಬಂದಿ. ಆಯ್ತು, ಈಗ 4 ಕೇಸ್ ಅಂತ ಹೇಳಿದ್ರೆ ಈಗ 2,000, ಈಗ ಇವತ್ತಿಂದ ಒಂದು 5,000, 2,500 ಆಯ್ತು. 2,500ಕ್ಕೆ 500 ರೂಪಾಯಿ ಒಂದು ಹೆಲ್ಮೆಟ್ ತಗೊಂಡ್ ಹಾಕೊಂಡ್ರೆ ಏನು ತೊಂದ್ರೆನೇ ಇಲ್ಲ. ನಿಮಗೆ ಟೈಮ್ ಉಳಿಯುತ್ತೆ. ಚಾಚಾ, ಎಲ್ಲಾರು ಸಾಯೋರು. ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲ ಸಾಯ್ಲೇಬೇಕು. ಮನೆ ತಗೊಂಡಿದ್ದೀರಾ? ಸರ್ಕಾರಿ 45S 2365.
ನೋಡಿ ಹೆಲ್ಮೆಟ್ ಹಳೆವು ನೋಡಂడి ಸ್ವಲ್ಪ ಸರ್ಕಲ್ ಹೊಸ ಗಾಡಿ ತಗೊಂಡಿದ್ದಾರೆ. ಗಾಡಿ ತಗೊಳ್ಳುವಾಗ ನಿಮ್ಗಳಿಗೆ ಒಂದು ಹೆಲ್ಮೆಟ್ ಫ್ರೀ ಕೇಳಿ ತಗೊಳಕಲ್ವಾ? ಅವ್ರಿಗೆ ಹೇಳ್ಬೇಕು ಹೆಲ್ಮೆಟ್ ತಂದು ಕೊಡಿ ಅಂತ ಹೇಳ್ಬೇಕು. ಒಂದು ಗಾಡಿ ಇಷ್ಟ ಅಲ್ಲ, ಒಂದು ಲಕ್ಷ 1.25 ಲಕ್ಷ ಹತ್ರ ಬರುತ್ತೆ ಗಾಡಿ. ಒಂದು 5,000 ರೂಪಾಯಿ ಹೆಲ್ಮೆಟ್ ಅವರು ಫ್ರೀ ಕೊಡಕ್ಕಾಗಲ್ಲ. ಈಗ ತಗೋಯ್ತಿದ್ದೀನಿ ಶೋರೂಮ್ಗೆ ರಿಜಿಸ್ಟರ್ ಇದು ಮಾಡ್ಸೋಕೆ ಹೊಸ ಗಾಡಿ ತಗೊಂಡು ಫಸ್ಟ್ ಏನೇ ಫೈನ್ ಕಟ್ಟಿದ್ದಾರೆ. ಬೋಣಿ ಆಗಿದೆ. ಪೊಲೀಸ್ ಪ್ರಕಟಣೆ ಇಲ್ಲಿ ನೋಡಿ. ಇದು ಬೆಳಿಗ್ಗೆ ಏನಕ್ಕಾಗಿದೆ ಇದು? ಈ ಮೂಲಕ ಇದು ಬೇರೆ ಕಡೆ ಅಲ್ಲಿ ಇಲ್ಲಿ ನೋ ಪಾರ್ಕಿಂಗ್ ಅಲ್ಲೆಲ್ಲ ರೋಡ್ ಸೈಡ್ ಅಲ್ಲೆಲ್ಲ ನಿಲ್ಸಿ ಹೋಗೋದಕ್ಕೆ ಒಂದು ಅವೇರ್ನೆಸ್ ಗೋಸ್ಕರ ಈ ಒಂದು ಇದು ಕೊಡ್ತಾ ಇದಾರೆ, ನೋಟಿಸ್ ಕೊಡ್ತಾ ಇದಾರೆ, ಪ್ರಕಟಣೆ ಒಂದು ಕೊಡ್ತಾ ಇದಾರೆ. ಅವೇ ಕಟ್ಟಿ ಒಂದ್ಸರಿ ಬಂದು ಕರೀತಾರ ಎಲ್ಲಾರು ಮೆಸೇಜ್ ಬರ್ತಾವ. ಆगे ಕ್ಯಾಮ್ರಾವೇ ಈಗ ಯಾವ ನಂಬರ್ ಈ ನಂಬರ್ ಬರೀಬೋದಾ? CRPF ಸರ್ ಏನ್ ಸರ್ 4 ಜನಕ್ಕೆ ಹೇಳ್ಬೇಕಾದಂತವ್ರು ನೀವೇನೇ ಈ ತರ ಮಾಡಿದ್ರೆ ಹೇಗೆ ಸರ್? ಅಲ್ಲ 4 ಜನಕ್ಕೆ ಹೇಳ್ಬೇಕು ನೀವು ಈ ತರ ಇದ್ ಮಾಡ್ಬೇಡಿ ಅಂತ. ಅಂತವ್ರಲ್ಲಿ ನೀವೇ ಈ ತರ ಮಾಡಿದ್ರೆ ಹೇಗೆ ಸರ್? ಇವ್ರದ್ದು ಹೆಲ್ಮೆಟ್ ಅಲ್ಲ ಅಣ್ಣ, ನಿಮಗೆ ಒಂದು 500 ರೂಪಾಯಿ ಹೆಲ್ಮೆಟ್ ಸೇಫ್ಟಿಗೋಸ್ಕರ ಒಂದು ಹೆಲ್ಮೆಟ್ ಹಾಕೊಂಡು ಓಡಾಡಕ್ಕೆ ಏನಣ್ಣ ನಿಮಗೆ? ತುಂಬಾ ಜನ ನೋಡಿ ಅಲ್ಲೇ ತಿರ್ಸ್ಕೊಂಡು ಹೋಗ್ತಾ ಇದಾರೆ. ಹೆಲ್ಮೆಟ್ ಹಾಕದೆ ಬಂದವರು, ಆ ಕಡೆಯಿಂದ ಬಂದವರು ಆ ಕಡೆ, ಈ ಕಡೆಯಿಂದ ಬಂದವರು ಈ ಕಡೆಯಿಂದ ಅಲ್ಲೆಲ್ಲ ತಿರ್ಸ್ಕೊಂಡು ಹೋಗ್ತಾ ಇದಾರೆ. ಅದು ಹೆವಿ ಡೇಂಜರಸ್ ಒಂದು ಇದು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಿಕ್ಕಾಕೊಂಡ್ಬಿಡುತ್ತೆ. ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಗಾಡಿಗಳು ಬರ್ತಾ ಇರುತ್ತೆ, ಅವಾಗ ಇದಾಗುತ್ತೆ. ಮೈಸೂರು ಜಿಲ್ಲೆ ಟ್ರಾಫಿಕ್ ಅವೇರ್ನೆಸ್ ಅಂದ್ರೆ ನೋಡಿ, ನೀವು ಯಾರು ಹೆಲ್ಮೆಟ್ ಹಾಕತ್ತಾರ ಹೆಲ್ಮೆಟ್ ಹಾಕೊಳ್ಳಿ, ಪ್ರಾಣ ಉಳಿಸ್ಕೊಳ್ಳಿ ಅಂತ. ಸೀಟ್ ಬೆಲ್ಟ್ ಹಾಕಿ ರಕ್ಷಣೆ ಮಾಡಿ. ಮತ್ತೆ ನಿಮ್ ಗಾಡಿಗೆ ಇನ್ಸೂರೆನ್ಸ್ ಇದ್ರೆ ಅಪಘಾತ ಆದ್ರೆ ನಿಮ್ಗೆ ಲೈಫ್ ಸೆಕ್ಯೂರ್ ಆಗುತ್ತೆ. ಹೆಲ್ಮೆಟ್ ಇತ್ತು ಅಂದ್ರೆ ಏನೇ ಹೆಚ್ಚು ಕಮ್ಮಿ ಫಸ್ಟ್ ಏಟ್ ಬೀಳೋ ತಲೆಗೆ. ನಾವು ಹಾಕೋದು ಎಲ್ಲಿಗೆ ಅದಕ್ಕೆ CC ಕ್ಯಾಮ್ರಾ ಹಾಕಿದೀವಿ, ನಾವು ಗಾಡಿ ಚೆಕ್ ಮಾಡ್ತೀವಿ. ಹೆಲ್ಮೆಟ್ ಅಟ್ಲೀಸ್ಟ್ 800 ರೂಪಾಯಿ ಕೊಟ್ರೆ ನಿಮ್ಮ ಹೆಂಡತಿ ಮಕ್ಕಳು ಸಂಸಾರ ಚೆನ್ನಾಗಿರುತ್ತೆ. ನಾವು ಫೈನ್ ಹಾಕೋದು ನಿಮ್ಗೆ ಸರ್ಕಾರಕ್ಕೆ ದುಡ್ಡು ಕೊಡ್ಬೇಕು, ನಾವು ಪೊಲೀಸವ್ರಿಗೆ ಬೇಕು ಅಂತಲ್ಲ. ನೀವು ಚಾಲಕರ ಸಂಸಾರ ಚೆನ್ನಾಗಿರ್ಲಿ, ಸುಖವಾಗಿರ್ಲಿ, ಸಮಾಜದಲ್ಲಿ ಎಲ್ಲ ಚೆನ್ನಾಗಿರ್ಬೇಕು ಅಂತ. ಯಾವುದೇ ಅಪಘಾತದಿಂದ ಜನ ಸಾಯಬಾರ್ದು ಅನ್ನೋದು ಕಾನೂನು. ಅರ್ಥ ಆಯ್ತಾ? ಯಾಕೆ ಹೆಲ್ಮೆಟ್ ಹಾಕಿಲ್ಲ ಹೇಳಿ? ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಬೇಕು. ನಾವ್ ಹಾಕ್ತಾ 500 ರೂಪಾಯಿ ಫೈನ್ ಅಷ್ಟೇ. ಒಂದು ಹೊಸ ಹೆಲ್ಮೆಟ್ ತಗೊಳ್ಳಿ, ಫೈನ್ ಕಟ್ಟೋದು ಕಡೆ ಹೆಲ್ಮೆಟ್ ಕೊಟ್ಟಿದೀವಿ ನಾವು. ಏನಪ್ಪಾ ಈಗ ಗಾಡಿ ತಗೊಂಡು ಹೆಲ್ಮೆಟ್ ಕೊಡ್ತಾರಲ್ವನ, ಯಾಕೆ ಹಾಕಿಲ್ಲ? ಗಾಡಿ ಶೋರೂಮ್ ತಗೊಂಡಾಗಲ್ಲ ಮನೆಗೆ ತಗೊಂಡೋಗಿಲ್ಲ. ಎಲ್ಲ ನೋಡಿ, ಜನರ ಕಣ್ಣು ತಪ್ಪಿಸು, ಕ್ಯಾಮ್ರಾ ಕಣ್ಣು ತಪ್ಪಿಸಕ್ಕಾಯ್ತಲ್ಲ. ಎಲ್ಲ ಕಡೆ ಕ್ಯಾಮ್ರಾ ಇದೆ ಪಕ್ಕ ನೋಡಿ. ನಿಮ್ ಗಾಡಿ ಮೇಲೆ ಚೆಕ್ ಮಾಡಿ 5-6 ಕೇಸ್ ಇದೆ. ನಾವು ನಿಮ್ಗೆ ಎಚ್ಚರಿಕೆ ಕಟ್ಕೊಂಡು ಅರ್ಧದ ಕಟ್ಕೊತೀವಿ, ಪುನಃ ಕಟ್ಲೇಬೇಕು ಅದನ್ನ. ಏನ್ ಮಾಡ್ತೀರಾ? ಎಲ್ರು ಹೆಲ್ಮೆಟ್ ಹಾಕ್ತೀರಾ? ಹೇಳಿ ಮತ್ತೆ ಜೋರಾಗಿ. ಆ ಕಡೆ ಜೋರಾಗಿ ಹೇಳಿ. ಎಲ್ರು ಹೆಲ್ಮೆಟ್ ಹಾಕ್ತೀವಿ, DL ಮಾಡ್ಸ್ಕೊತೀವಿ. ಹೇಳ್ರಿ, ಎಲ್ಲ ಹೆಲ್ಮೆಟ್ ಹಾಕಿ ಡ್ರೈವಿಂಗ್ ಮಾಡ್ತೀವಿ, DL ಮಾಡ್ಸ್ಕೊತೀವಿ, ಕಾರ್ ಸೀಟ್ ಬೆಲ್ಟ್ ಹಾಕ್ತಿವಿ, ರಸ್ತೆ ಸುರಕ್ಷತೆನ ಪಾಲಿಸ್ತೀವಿ ಅಂತ. ಆಯ್ತು, ಫಾಲೋ ಮಾಡಿದೆ. ಪಿನ್ ಡ್ರಾಪ್ ಎಲ್ಲೂ ಮಿಸ್ಟೇಕ್ ಮಾಡಿದೆ. ಎಲ್ಲ ಕಡೆನೂ ರೂಲ್ಸ್ ರೆಗ್ಯುಲೇಷನ್ಸ್ ನೋಡ್ತಾ, ಒಂದು ರೋಡ್ ಸ್ಪೀಡ್ ಲಿಮಿಟ್ ಆಗಲಿ ಇಲ್ಲ ಒಂದು ಸಿಗ್ನಲ್ಗಳಾಗಲಿ ಇದನ್ನೆಲ್ಲ ನೋಡ್ತಾ ಇದನ್ನೆಲ್ಲ ಒಂದು ಫಾಲೋ ಮಾಡ್ತಾ ಹೋದೆ. ಮತ್ತು ಜೊತೆಗೆ ಹೆಲ್ಮೆಟ್ ಇದೆಲ್ಲ ಕವರ್ ಆಗಿ ನೀಟಾಗಿ ಇದು ಮಾಡ್ಕೊಂಡಿದ್ದೆ. ಅದರಿಂದ 1 ರೂಪಾಯಿ ನನಗೆ ಎಲ್ಲೂ ಫೈನ್ ಬಂದಿಲ್ಲ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಇದೆಲ್ಲ ಇದ್ದಾಗ ನನಗೆ 1 ರೂಪಾಯಿ ಫೈನ್ ಬಂದಿಲ್ಲ. ಅದೇ ಥರ ನಿಮ್ಗಳಿಗೂ ನಾನು ಕೆಲವೊಂದು ಸಲ ಪೊಲೀಸವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಸುಮ್ಮನೆ ನಿಲ್ಲಿಸ್ಕೊಂಡು ಹಿಂಸೆ ಕೊಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅವ್ರು ಹಿಂಸೆ ಕೊಡೋದಲ್ಲ, ಅದು ನಮಗೆ ನಾವೇ ಮಾಡ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ನಾವೀಗ ಒಂದು ಹೆಲ್ಮೆಟೆಲ್ಲ ಹಾಕ್ಕೊಂಡು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಇದು ಮಾಡಿಕೊಂಡು ನಮ್ಮ ಪರ್ಫೆಕ್ಷನಲ್ಲಿ ನಾವಿದ್ದಾಗ ಅವ್ರುಗಳು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ಯಾಕೆಂತ ಹೇಳಿದ್ರೆ ನಾನು ಗಾಡೀಲಿ ಬರೋದು ನೋಡ್ಬಿಟ್ಟು ಹೆಲ್ಮೆಟ್ ಇದೆಲ್ಲ ಹಾಕೊಂಡು ಬರೋದು ನೋಡ್ಬಿಟ್ಟು ಪೊಲೀಸವರು ಅಡ್ಡಾಕ್ತಾಯಿದ್ರು. ಬಟ್ ನನ್ನ ಅಡ್ಡಾಕಿಲ್ಲ, ಆದರೂ ನಾನು ಹೋಗಿ ನಿಲ್ಲಿಸುವಾಗ ಅವ್ರು ಹೇಳ್ತಾ ಇದ್ದಾರೆ ಹೋಗಿ ಅಂತ.
ನಾನು ಇಲ್ಲ ಸರ್ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಿಲ್ಲಷ್ಟೇ. ಯಾಕೆಂತಂದರೆ ನನ್ನ ಹತ್ರ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಹೆಲ್ಮೆಟು ಕವರ್ ಫುಲ್ ಕವರ್ ಹೆಲ್ಮೆಟ್ ಹಾಕೊಂಡಿದ್ದೀನಿ, ಒಳ್ಳೆ ಸೇಫ್ಟಿ ಹೆಲ್ಮೆಟ್ ಹಾಕೊಂಡಿದ್ದೀನಿ. ನನ್ನ ಹೆಲ್ಮೆಟ್ ಅಂತ ಹೇಳಿದ್ರೆ ನಿಮಗೆ 2,800 ರೂಪಾಯಿ ಬರುತ್ತೆ. ಆ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಯಾಕೆಂತೇಳಿದ್ರೆ ನಾನು ರೈಡ್ ಇದೆಲ್ಲ ಹೋಗೋದ್ರಿಂದ ಸ್ವಲ್ಪ ಹೆವಿ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಹೆಲ್ಮೆಟ್ ಅದನ್ನೇ ಹಾಕೋಬೇಕು ಅಂತಿಲ್ಲ. ಒಂದು 500-600 ರೂಪಾಯಿ ಕೊಟ್ಟರೆ ನಿಮಗೆ ಒಂದು ISI ಟ್ರೇಡ್ ಮಾಡಿರೋಂಥ ಒಂದು ಹೆಲ್ಮೆಟ್ ನಿಮಗೆ ಸಿಗುತ್ತೆ. ಈಗ ಒಳ್ಳೆ ಕಮ್ಮಿ ಬಜೆಟಲ್ಲಿ ಹೆಲ್ಮೆಟ್ಗಳಿದೆ. ಆ ಥರ ಹೆಲ್ಮೆಟ್ ತೆಗೆದು ಹಾಕೊಬೋದು. ದಯವಿಟ್ಟು ಸೇಫಾಗಿರಿ, ಸೇಫ್ಟಿಯಾಗಿ ಗಾಡಿ ಓಡಿಸಿ. ಏನಕ್ಕೆ ಅಂತ ಹೇಳಿದ್ರೆ ಈಗ ನಾವು ಪರ್ಫೆಕ್ಟಾಗಿದ್ದರೆ ಅವರು ಏನು ಇದು ಮಾಡಲ್ಲ. ಈಗ ನಾವು ಪೊಲೀಸವರಿಗೆ ಬೈದು ಇದು ಮಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಕಡೆಯಿಂದ ಎಲ್ಲ ಸರಿಯಾಗಿದ್ದರೆ ಅವರು ಏನೂ ಮಾಡೋಕ್ಕಾಗಲ್ಲ. ನಾವು ಆಗ ಕ್ವಶನ್ ಮಾಡ್ಬೋದು. ನಮ್ಮ ಹತ್ರ ಎಲ್ಲ ಸರಿಯಾಗಿದ್ದು ಅವರು ಫೈನ್ ಆಗ್ತಾಯಿದ್ದಾರೆ ಇದು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ನಾವು ಆಗ ಕ್ವಶನ್ ಮಾಡ್ಬೋದು. ಯಾಕೆಂತೇಳಿದ್ರೆ ನನಗೆ ಇವತ್ತು ಹೊಟ್ಟೆ ಉರಿತಾ ಇದೆ. ಪಾಪ ಅಲ್ಲಿ ಬಂದಂಥವರಲ್ಲಿ ಸುಮಾರು ಜನ ಅಲ್ಲಿ ಇಲ್ಲಿ ಸಾಲ ಕೇಳಿ ಫೈನ್ ಕಟ್ಟು ಹೋಗಿದ್ದಾರೆ. ಅದು ಇವತ್ತು ಅಲ್ಲಿದ್ದಂಥ ನಮ್ಮ ಸಾಹೇಬರು ಏನು ಅಲ್ಲಿದ್ದರು, ಅವರು ಸ್ವಲ್ಪ ಅಡ್ಜಸ್ಟ್ ಮಾಡೋಂಥವ್ರು ಆದ್ದರಿಂದ ಅಡ್ಜಸ್ಟ್ ಮಾಡಿ ಕಟ್ಟಿಸಿ. ಈಗ 4,000 5,000 ಇರೋರ್ಗು ಸ್ವಲ್ಪ ದುಡ್ಡು ಆದರೂ ಕಟ್ಟಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿರೋದ್ರಿಂದ ಆ ಥರ ಮಾಡೋಕ್ಕಾಯ್ತು. ಬಟ್ ಎಲ್ಲರೂ ಇದೇ ಥರ ಇರ್ತಾರೆ ಅಂತ ಹೇಳಿ ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಫೈನು ಈಗ ಬಿದ್ದಿದ್ದಾಗ ಫೈನ್ ಕಟ್ಟಲೇಬೇಕಾಗುತ್ತೆ. ಇವತ್ತೆಲ್ಲ ನಾಳೆ ಕಟ್ಟಲೇಬೇಕಾಗುತ್ತೆ. ಒಂದೊಂದು ಗಾಡಿದೂ ಫೈನು 3,000 4,000 4,500 8,000 ಈ ಥರ ಎಲ್ಲ ಫೈನ್ಗಳಿದೆ. ಏನಕ್ಕೆ ಈ ಥರ ಇದು ಮಾಡ್ಕೋತೀರಾ? ಒಂದು ಹೆಲ್ಮೆಟ್ಟು ಒಂದು 1,000 ರೂಪಾಯಿ ಒಂದು ಹೆಲ್ಮೆಟ್ಟು, ನಿಮ್ಮ ಪ್ರಾಣನೂ ಉಳಿಯುತ್ತೆ. ಪ್ರಾಣ ಕಾಪಾಡ್ಕೊಳ್ಳಿ. ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿದೆ, ಕಾಪಾಡ್ಕೊಳ್ಳಿ. ಮನುಷ್ಯ ಹುಟ್ಟಿದ ಮೇಲೆ ಯಾವತ್ತಿದ್ರೂ ಸಾಯಬೇಕು ಅಂತ ಹೇಳ್ಬಿಟ್ಟು ರೋಡಲ್ಲಿ ಬಿದ್ದು ನಾಯಿ ಥರ ಸಾಯೋದಲ್ಲ. ಸಾವು ಒಂದು ಅರ್ಥ ಬೇಕು. ಪ್ರಾಣ ಕಾಪಾಡ್ಕೊಳ್ಳಿ.